ದೈವ ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದಿನ ನಮ್ಮ ಕ್ಷೇತ್ರ ದರ್ಶನ ಕಾಲಜ್ಞಾನವನ್ನು ರಚಿಸಿದ ಮಹಾನ್ ತಪಸ್ವಿ ಮತ್ತು ಗುರುಗಳು ಆದಂಥ ಕೈವಾರ ತಾತಯ್ಯನವರ ಕ್ಷೇತ್ರ. ಈ ಕ್ಷೇತ್ರವು ಬೆಂಗಳೂರಿನಿಂದ 79 ಕಿಲೋಮೀಟರ್ ಹಾಗೂ ಕೋಲಾರದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿರುವ ಕೈವಾರ ಒಂದು ಪುಣ್ಯಕ್ಷೇತ್ರವಾಗಿದೆ. ಶ್ರೀ ಕೈವಾರ ತಾತಯ್ಯನವರು 19ನೇ ಶತಮಾನದಲ್ಲಿ ಜೀವಿಸಿದ್ದರು ಎಂದು ಹೇಳಲಾಗುತ್ತದೆ. ಅವರು 1726ರಲ್ಲಿ ಜನಿಸಿ 1836 ಜೀವ ಸಮಾಧಿಯಾದರು ಮತ್ತು 110 ವರ್ಷಗಳ ಕಾಲ ಜೀವಿಸಿದ್ದರು. ಅವರನ್ನು ನಾರಾಯಣಪ್ಪ ಎಂದು ಕರೆಯಲಾಗುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ಹೆತ್ತವರನ್ನು ಕಳೆದುಕೊಂಡು ಅನಾಥರಾದ ಅವರು ಅಮರನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೆದರು ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಕೈವಾರ ತಾತಯ್ಯನವರು ಮದುವೆಯಾಗಿ 3 ಮಕ್ಕಳನ್ನು ಹೊಂದಿದ್ದರು. ಯಾವುದೋ ಒಂದು ಸಂದರ್ಭದಲ್ಲಿ ಸಂಸಾರ ಜೀವನದಿಂದ ಮುಕ್ತಿಯನ್ನು ಪಡೆದು ಆಧ್ಯಾತ್ಮ ಹಾಗೂ ಭಗವಂತನ ಧ್ಯಾನದಲ್ಲಿ ತೊಡಗಿಸಿಕೊಂಡರು. ನಿರಂತರ ತಪಸ್ಸು ಧ್ಯಾನಗಳಿಂದ ಸಿದ್ಧಿಯನ್ನು ಪಡೆದು ಅವರು ಕಾಲಜ್ಞಾನ ಎಂಬ ಭವಿಷ್ಯವಾಣಿಯನ್ನು ರಚಿಸಿದರು. ಇನ್ನೂರು ವರ್ಷಗಳ ಹಿಂದೆಯೇ ಮಾನವ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ತಮ್ಮದೇ ಆದ ಸರಳ ತತ್ವಗಳ ಮೂಲಕ ಅರ್ಥ ಮಾಡಿಸಿದರು. ಅವರ ಪವಾಡಗಳು ಮಾನವನ ಶ್ರೇಷ್ಠ ಸನ್ಮಾರ್ಗದ ಹಾದಿಗೆ ಮಾರ್ಗದರ್ಶಕವಾಗಿದೆ. ತತ್ವಪದಗಳ ಕಾವ್ಯದ ಪ್ರಕಾರವಾಗಿದ್ದು ಜೀವನ ವಿಧಾನವನ್ನು ತಿಳಿಸುವ ಸಾಧನ ಮಾರ್ಗವಾಗಿದೆ. ತತ್ವಪದಗಳನ್ನು ಅರ್ಥ ಮಾಡಿಕೊಂಡರೆ ಸಂತೋಷವಾಗಿ ಮೋಸವಿಲ್ಲದ ಅಹಂಕಾರವಿಲ್ಲದ ಜೀವನವನ್ನು ನಡೆಸಬಹುದು. ಸತ್ಯದ ಶುದ್ಧ ಸರಳ ಮಾರ್ಗದ ಮೂಲಕ ಜೀವನವನ್ನು ನಡೆಸಬಹುದು. ಅವರ ತತ್ವಪದಗಳಲ್ಲಿ ಬಡತನ, ನೋವು, ಸುಖ, ದುಃಖ, ಸಾಂತ್ವನ, ಮಾನವನ ಪ್ರೀತಿ ಎಲ್ಲವೂ ಸಿಗುತ್ತದೆ. ಕೈವಾರ ತಾತಯ್ಯನವರ ಮಾನವ ಪ್ರೀತಿಯನ್ನು ನಾವೆಲ್ಲರೂ ಅರಿಯಬೇಕು. ಸತ್ಪುರುಷರನ್ನು ಒಂದು ಜಾತಿಗೆ ಸೀಮಿತಗೊಳಿಸದೆ ಅವರು ಯಾವ ಜಾತಿಯಲ್ಲಿ ಹುಟ್ಟಿದರು ಎನ್ನುವ ಬದಲು ಅವರ ಮೌಲ್ಯದ ಸಿದ್ಧಾಂತವನ್ನು ಅರಿತುಕೊಳ್ಳೋಣ ಎಂದರು. 1726ರಲ್ಲಿ ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಕೊಂಡಪ್ಪ ದಂಪತಿಗಳಿಗೆ ಹುಟ್ಟಿದ ಯೋಗಿ ನಾರಾಯಣರ ಜನ್ಮನಾಮ ನಾರಾಯಣಪ್ಪ. ತಂದೆ ತಾಯಿ ದೈವಭಕ್ತರು. ಕುಲದೇವರಾದ ಅಮರನಾರಾಯಣ ಕೃಪೆಯಿಂದ ಗರ್ಭವತಿಯಾದಳು. ಮುದ್ದಮ್ಮ ಸೋದರತ್ತೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿಯಾಗಿದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಲು ಯತ್ನಿಸಿದಾಗ ಸರ್ಪ ಆದಿಶೇಷನೇ ಬಂದು ಕಾಪಾಡುತ್ತಾನೆ. ಹೀಗೆ ಜನ್ಮ ತಳೆದ ನಾರಾಯಣಪ್ಪ ತಂದೆ ಬಳೆ ವ್ಯಾಪಾರಿಗಳು. ಅವರ ದುಡಿಮೆಯಲ್ಲೇ ಸಂತೃಪ್ತ ಜೀವನವನ್ನು ಕಂಡವರು. ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡ ಹುಡುಗ ನಾರಾಯಣಪ್ಪ ಅಮರನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೆದರು. ಓದಿನಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದೆ ಯಾವಾಗಲೂ ಆಧ್ಯಾತ್ಮದ ಚಿಂತನ ಮಂಥನ ನಡೆಸುವುದರಲ್ಲಿ ಮಗ್ನರಾಗುತ್ತಿದ್ದರು. ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು, ಪುಣ್ಯಪುರುಷರ ಕಥೆಗಳು ಸ್ಫೂರ್ತಿ ಪಡೆದ ನಾರಾಯಣಪ್ಪನಿಗೆ ವಿರಕ್ತ ಭಾವವೇ ಇತ್ತು. ಊರಿನ ಕೂಲಿ ಮಠದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳನ್ನು ಕಲಿತು ಪಾರಂಗಿತನಾಗಿ
ಪ್ರೌಢವಯಸ್ಕನಾದಾಗ ಹಿರಿಯರು ಮುಂದೆ ನಿಂತು ಸೋದರತ್ತೆಯ ಮಗಳು ಮುನಿಯಮ್ಮನನ್ನು ಅಥವಾ ಲಕ್ಷ್ಮಮ್ಮ ಎನ್ನುವ ಹೆಸರಿನ ಹುಡುಗಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತಾರೆ. ಮುದ್ದಮ್ಮ, ಪೆದ್ದ ಕೊಂಡಪ್ಪ, ಚಿಕ್ಕ ಕೊಂಡಪ್ಪ ಎಂಬ 3 ಮಕ್ಕಳಾದರು. ಸಂಸಾರ ದೊಡ್ಡದಾಗಿತ್ತು. ಜೀವನ ನಿರ್ವಹಣೆ ಕಷ್ಟವಾಗಿತ್ತು. ತನ್ನ ಗಂಡ ದುಡಿಮೆಸ್ತನಲ್ಲ, ಸದಾ ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತಾ ಕುಳಿತರೆ ಹೊಟ್ಟೆ ತುಂಬುವುದಾದರೂ ಹೇಗೆ? ಹೆಂಡತಿ ಮುನಿಯಮ್ಮ ಕೋಪ ಹೆಚ್ಚಿತ್ತು. ಬಳೆ ಮಲಾರ ಕೈಗೆತ್ತಿ ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕೆಂದು ತಾಕೀತು ಮಾಡುತ್ತಿದ್ದರು. ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸಿದ್ದ ನಾರಾಯಣಪ್ಪ ಹೆಣ್ಣು ಮಕ್ಕಳಿಗೆ, ಸುಮಂಗಲಿಯರಿಗೆಲ್ಲ ಶುದ್ಧ ಭಾವದಿಂದ ಬಳೆ ತೊಡಗಿಸುತ್ತಿದ್ದರು. ಅವರು ಕಾಸು ಕೊಟ್ಟಷ್ಟೇ, ಕೊಡದೆ ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ನಿನ್ನಿಚ್ಛೆ ಎಂದು ಪರಮಾತ್ಮನನ್ನು ನಡೆದು ಮುನ್ನಡೆಯುತ್ತಿದ್ದರು. ಸಂಜೆ ವೇಳೆಗೆ ಬಳೆಯೆಲ್ಲ ಮಾರಿ ಬರಿಗೈಯಲ್ಲಿ ಮನೆ ಸೇರುತ್ತಿದ್ದರು. ಹೆಂಡತಿ ಮುನಿಯಮ್ಮ ಶುದ್ಧ ಮುಟ್ಟಾಳ ಗಂಡ ದೊರೆತನೆಂದು ಗೊಣಗುತ್ತಾ ಹೇಗೋ ಸಂಸಾರ ನೀಚುವುದಾಗಿತ್ತು. ದಾಂಪತ್ಯದಲ್ಲಿ ವಿರಸವೇರ್ಪಟ್ಟಿತ್ತು. ಅದೊಂದು ದಿನ ನಾರಾಯಣಪ್ಪ ಬಳೆ ಮಲಾರ ಎಗಲೇರಿಸಿ ಮುಗೋಳಿ ವೆಂಕಟರಮಣ ಕಣಿವೆಯಲ್ಲಿ ಸಾಗುತ್ತಿದ್ದಾಗ ದಿವ್ಯ ತೇಜಸ್ಸಿನ ಪ್ರಭಾವ ಬೀರತೆಯ ಸ್ವಾಮಿಗಳೊಬ್ಬರು ಓಂ ನಮೋ ನಾರೇಯ ಎಂಬ ಬೀಜಾಕ್ಷಾರಿ ಮಂತ್ರೋಪದೇಶ ಪಡೆದಿದ್ದರು. ಬಾಯಲ್ಲಿ ಬೆಣಚುಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು. ನೀನು ಶ್ರೀ ಹರಿಯ ಕೃಪಾಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಸಿದ್ಧಿ ಹೊಂದುವೆ ಎಂದು ಹರಸಿದ್ದರು. ಅನಂತರ ತಪಸ್ಸಿಗೆ ಪ್ರವೇಶಸ್ಥವೆನಿಸಿದ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷಾರಿ ಮಂತ್ರ ಜಪಿಸುವಾಗ ಅದು ಬೆಣಚುಕಲ್ಲಿದ್ದ ಬಾಯಿಯಲ್ಲಿ ಓಂ ನಮೋ ನಾರಾಯಣ ಎಂಬ ಉಚ್ಚಾರವಾದಾಗ ಗಾಬರಿಯಿಂದ ಮತ್ತೆ ಧ್ಯಾನಮಗ್ಧರಾಗುತ್ತಿದ್ದಂತೆ ಅದನ್ನೇ ಮುಂದುವರಿಸು. ನೀನು ಯೋಗಿ ನಾರಾಯಣ ಎಂದು ಹೆಸರಾಗುವೆ ಎಂಬ ಅಶರೀರ ವಾಣಿಯಾಯಿತು. 3 ವರ್ಷಗಳ ಕಠಿಣ ತಪಸ್ಸಿನ ಫಲವಾಗಿ ಬೆಣಚುಕಲ್ಲು ಸಕ್ಕರೆಯಾಗಿತ್ತು. ಅಮರ ನಾರಾಯಣ ಪರಮ ಭಕ್ತರಾದರು. ಆಧ್ಯಾತ್ಮ ರಹಸ್ಯಗಳನ್ನು, ಅನುಭವವೇದ್ಯ ಸತ್ಸಂಗತಿಗಳನ್ನು ಅರಿತು ಜನತೆಗೆ ವೇದಾಂತದ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನು ಮಾಡಿದರು. ಭಕ್ತಿಭಾವದ ಮೂಲಕ ಜ್ಞಾನ ಮಾರ್ಗ ಎಂಬಂತೆ ಜನಮಾನಸದಲ್ಲಿ ಭಕ್ತ ಭಾವ ಬಿತ್ತುವುದರಿಂದ ಭಕ್ತಿಗೀತೆಗಳನ್ನು ರಚಿಸಿದರು. ಸನ್ಮಾರ್ಗ ತೋರುತ್ತಾ ಮಹಾನ್ ಭವಿಷ್ಯತ್ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸಿದರು. ಅದು ಇಂದಿನ ಕಾಲಕ್ಕೆ ಪ್ರಸ್ತುತವೆನಿಸುತ್ತದೆ. ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರೆಂದೇ ಪ್ರಖ್ಯಾತರಾದರು. ಈ ಎಲ್ಲ ವಿಷಯಗಳು ಶ್ರೀ ಕ್ಷೇತ್ರದ ಪವಾಡ ಪುರುಷರೆಂದೇ ಪ್ರಸಿದ್ಧಿಯಾದ ಶ್ರೀ ನಾರಾಯಣಪ್ಪನವರ ಜನ್ಮ ಸಂಗತಿಗಳು. ಶ್ರೀ ಕ್ಷೇತ್ರದಲ್ಲಿ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ಕೊಠಡಿ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಹಾಗೂ ಪ್ರತಿನಿತ್ಯವೂ ಅನ್ನಪ್ರಸಾದವನ್ನು ಮಾಡಲಾಗುತ್ತದೆ ಮತ್ತು ಹೊಸದಾಗಿ ಕಲ್ಯಾಣ ಆಗುವವರಿಗೆ ಕಲ್ಯಾಣ ಮಂಟಪದ ವ್ಯವಸ್ಥೆ ಸಹ ದೇವಾಲಯದ ಪಕ್ಕದಲ್ಲಿ ಮಾಡಲಾಗಿದೆ. ಮತ್ತು ಯೋಗಿ ನಾರಾಯಣ ಯತೀಂದ್ರರು ಜೀವನ ವೃತ್ತಿ ಬಳೆ ಮಾರುತ್ತಿದ್ದರಿಂದ
ಬರುವ ಭಕ್ತರಿಗೆ ದೇವಾಲಯದಲ್ಲಿ ಬಳೆಯನ್ನು ತೊಡಿಸಲಾಗುತ್ತದೆ ಹಾಗೂ ಬಳೆ ಸೇವೆಯನ್ನು ಭಕ್ತರು ಮಾಡುತ್ತಾರೆ. ಈಗ ನೀವು ನೋಡುತ್ತಿರುವುದು ಅನ್ನದಾನ ಮಾಡುವ ಕಟ್ಟಡ. ಇಲ್ಲಿ ಪ್ರತಿ ಭಕ್ತರು ಹೊಟ್ಟೆ ತುಂಬುವಷ್ಟು ಅನ್ನ ಹಾಕಿಸಿಕೊಂಡು ತಿನ್ನಬಹುದು ಹಾಗೂ ಬರುವ ಭಕ್ತರಿಗೆ ಅನ್ನ ಸಂತರ್ಪಣೆ ಸಮೃದ್ಧವಾಗಿ ನಡೆಯುತ್ತದೆ. ಪ್ರತಿನಿತ್ಯವೂ ಕೂಡ ಅನ್ನ ಪ್ರಸಾದವಾಗುತ್ತದೆ. ಈಗ ನೋಡುತ್ತಿರುವುದು ಅಮರನಾರಾಯಣರ ಮೂಲ ದೇವಸ್ಥಾನ. ತಾತಯ್ಯನವರು ಈ ಕ್ಷೇತ್ರದಲ್ಲಿಯೇ ಶ್ರೀ ಅಮರನಾರಾಯಣರ ಕೃಪೆಗೆ ಪಾತ್ರರಾದರು. ಈಗ ಇಲ್ಲಿ ನೋಡುತ್ತಿರುವುದು ಬಳೆ ತೊಡಿಸುತ್ತಿರುವ ಕಾರ್ಯ. ತಾತಯ್ಯನವರ ಮೂಲ ವೃತ್ತಿಯೂ ಕೂಡ ಇದೇ ಆಗಿತ್ತು. ಇಲ್ಲಿ ಪ್ರಖ್ಯಾತವೇನೆಂದರೆ ಯಾರೇ ಬಂದರೂ ದೇವಸ್ಥಾನದಲ್ಲಿ ಬಳೆ ತೊಡಿಸಿಕೊಂಡು ಹೋಗುತ್ತಾರೆ. ಅದನ್ನು ತುಂಬ ಶ್ರೇಷ್ಠ ಎಂದು ಕೂಡ ಇಲ್ಲಿ ಭಕ್ತರು ನಂಬಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಡಿಯೋ ತುಣುಕುಗಳನ್ನು ತೆಗೆಯಲು ಅನುಮತಿ ಇಲ್ಲ. ಆದ್ದರಿಂದ ದೇವಸ್ಥಾನದ ಹೊರಗಡೆಯ ಮಾತ್ರ ವಿಡಿಯೋಗಳನ್ನು ತೆಗೆಯುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇಲ್ಲಿ ಗಾಜಿನ ಬಳೆ ಹಾಗೂ ವೈವಿಧ್ಯಮಯ ಬಳೆಗಳನ್ನು ಮಾರಲಾಗುತ್ತದೆ. ಇಲ್ಲಿ ಬರುವ ಭಕ್ತರು ಅವರಿಷ್ಟದಂತೆ ಹಾಗೂ ಬೆಲೆಯ ಅನುಗುಣವಾಗಿ ಬಳೆಗಳನ್ನು ತೊಟ್ಟು ಸಾಗುತ್ತಾರೆ. ನಾವು ಮುಂದಕ್ಕೆ ಹೋಗುತ್ತಿದ್ದಂತೆ ಭೀಮೇಶ್ವರನ ಲಿಂಗ ದೇವಸ್ಥಾನವು ಸ್ವಲ್ಪ ದೂರದಲ್ಲಿಯೇ ಕಾಣುತ್ತದೆ. ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರ. ಪಾಂಡವರು ವಾಸವಾಗಿದ್ದ ಇಲ್ಲಿಗೆ ಬಂದಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿರುವ ಭೀಮೇಶ್ವರ ಲಿಂಗ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನೆಂದು ಐತಿಹ್ಯವಿದೆ. ಇದಕ್ಕೆ ಕೈವಾರ ನಾಡು ಎಂಬ ಹೆಸರು ಇತ್ತೆಂಬ ಉಲ್ಲೇಖವೂ ಇದೆ. ಮಹಾನ್ ಸಂತ ಕಾಲಜ್ಞಾನ ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಜನ್ಮವೆತ್ತಿದ ಸ್ಥಳವಿದು. ಪಾಂಡವರು ಅರಗಿನಿಂದ ಕಟ್ಟಿದ್ದ ತಮ್ಮ ಮನೆ ಸುಟ್ಟು ಹೋದ ನಂತರ ಇಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಬಕಾಸುರ ಎಂಬ ದುಷ್ಟ ರಾಕ್ಷಸನು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು ಮತ್ತು ಸ್ಥಳೀಯರನ್ನು ಭಯಭೀತಗೊಳಿಸಿದ್ದನು. ಪಾಂಡವರು ಇಲ್ಲಿ ವಾಸಿಸುತ್ತಿದ್ದಾಗ ಭೀಮನು ಈ ರಾಕ್ಷಸನನ್ನು ಕೊಂದನು. ರಾಕ್ಷಸನನ್ನು ಕೊಂದ ನಂತರ ಭೀಮನು ಆ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಮೂಲಕ ದೇವಾಲಯ ಕಟ್ಟಿದನು. ದೇವಾಲಯದ ಸ್ಥಳದಲ್ಲಿ ತಪಸ್ಸು ಮಾಡಿದನು.
ನಂತರ ಅವನು ಈ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಿ ಇಲ್ಲಿರುವ ಗುಡ್ಡವು ಭೀಮನು ಬಕಾಸುರನನ್ನು ಕೊಂದನೆಂದು ಗುಡ್ಡದಲ್ಲಿ ಭೀಮನು ಬಕಾಸುರನನ್ನು ಕೊಂದನೆಂದು ಹೇಳಲಾಗುತ್ತದೆ. ಇಲ್ಲಿರುವ ಹೆಜ್ಜೆ ಗುರುತುಗಳು ಭೀಮನದ್ದು ಎಂದು ಹೇಳಲಾಗುತ್ತದೆ. ಹಾಗೂ ಪಾಂಡವರು ಸ್ಥಾಪಿಸಿದ 5 ಲಿಂಗಗಳನ್ನು ನಾವು ಇಲ್ಲಿ ನೋಡಬಹುದು. ಅರ್ಜುನ, ಪಾರ್ವತಿ, ನಕುಲ, ಸಹದೇವ, ಧರ್ಮರಾಯ ಹಾಗೂ ಭೀಮನ ಲಿಂಗವು ಇಲ್ಲಿ ಬೇರೆ ಬೇರೆ ಗರ್ಭಗುಡಿಗಳನ್ನು ಒಳಗೊಂಡು ಪೂಜಿಸಲ್ಪಡುತ್ತಿದೆ. ಪಾಂಡವರು ವನವಾಸದಲ್ಲಿದ್ದಾಗ ಈ ಕ್ಷೇತ್ರಕ್ಕೆ ಬಂದು ವಾಸಿಸುತ್ತಿದ್ದ ಕುರುಹುಗಳು ಇಲ್ಲಿ ಈಗಲೂ ಸಹ ಇದೆ. ಹಾಗೂ ವಾಸಿಸುತ್ತಿದ್ದಾಗ ಆ ರಾಕ್ಷಸನ ಸಂಹಾರ ಮಾಡಿದ ನಂತರ ಈ 5 ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲ್ಪಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಇಷ್ಟು ಮಾಹಿತಿಗಳು ಕೈವಾರದಲ್ಲಿ ನಮಗೆ ದೊರಕಿದ್ದು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ದೈವ ಸನ್ನಿಧಿ ಕನ್ನಡ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.